ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ. ಮತ್ತು ಇವತ್ತು ನನ್ನ ಹಸ್ಬೆಂಡ್ಗೆ ಇಡ್ಮುಡಿ ಇದೆ, ಇವಾಗ ಅಲ್ಲಿಗೆ ಹೋಗಬೇಕು. ಇವಾಗ ಮನೆಗೆ ಬಂದು ಬಿಸಿನೀರು ಸ್ನಾನ ಮಾಡಿ ಮನೇಲಿ ದೀಪ ಹಚ್ಬಿಟ್ಟು ಇವಾಗ ಹೋಗಬೇಕು ಅಂತ ಬಂದಿದ್ದಾರೆ. ಇದು ಸೇರಿ ಅವ್ರು ಹೋಗ್ತಾ ಇರೋದು 4ನೇ ಸಲ. ಮಂಟಪದ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದು, ಆದರೆ ನಮ್ಮ ಮನೆ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ನೆಕ್ಸ್ಟ್ ಇಯರ್ ಮಾಡಿಸಿದ್ರಾಯ್ತು ಅಂತ ಈ ಸಲ ಹೋಗ್ಬಿಟ್ಟು ಬರ್ತಾರೆ. ನೆಕ್ಸ್ಟ್ ಇಯರ್ ಮಾಡಿಸ್ತೀವಿ. ಇನ್ನು ದೀಪ ಎಲ್ಲ ಹಚ್ಚಿದ್ರು. ಇನ್ನು ಅವ್ರು ಶಬರಿಮಲೆಗೆ ಹೋಗಿ ಬರೋ ತನಕ ಈ ದೀಪ ಉರಿತಾ ಇರಬೇಕಲ್ವ, ಅವರೇ ಬಂದು ಹಚ್ಬಿಟ್ಟು ಹೋಗಬೇಕು. ಮತ್ತು ತಂದೆ ತಾಯಿ ಕಾಲಿಗೆಲ್ಲ ಬಿದ್ದು ಅವ್ರಿಗೆ ಎಲೆಡ್ಕೆ ಕೊಟ್ಟು ಅವ್ರಿಗೆ ಆಶೀರ್ವಾದ ಎಲ್ಲ ತಗೊಂಡು ಇನ್ನು ತಾಯಿ ಬಾಗಿಲಿಗೆ ಕಾಯಿ ಉಳಿಸಿ ಕಾಯಿ ಹೊಡೆದು ಇನ್ನು ಹೊರಟರು ಅವರು ಅಲ್ಲಿಗೆ ಹೋಗೋಕ್ಕೆ ಅಂತ. ಇನ್ನು ಕೊಂಡ ತುಣಿಯೋದು ಮತ್ತು ಕುದಿಯೋ ಎಣ್ಣೆಲಿ ಕಜ್ಜಾಯ ತೆಗಿಯೋದೆಲ್ಲ ಮಾಡ್ತಾಯಿದ್ರು ಅಲ್ಲಿ. ಇವರು ಹೋದ ತಕ್ಷಣ ನಾವು ಎಲ್ಲ ಹೋಗೋ ಅಷ್ಟರಲ್ಲಿ ಎಲ್ಲ ಕಜ್ಜಾಯ ತೆಗಿಯೋಕ್ಕೆ ಅಂತ ನಿಂತಿದ್ರು. ಕುದಿಯೋ ಎಣ್ಣೆಲಿ ಕಜ್ಜಾಯ ತೆಗೆದ್ರು ಕೂಡ ಯಾರಿಗೂ ಏನೂ ಆಗೋದಿಲ್ಲ. ಸಣ್ಣ ಮಕ್ಕಳು ಕೂಡ ತೆಗಿತಾರೆ, ದೇವ್ರ ಮಹಿಮೆ ಅಂತಲೇ ಹೇಳ್ಬೋದು. ಇದು ಮಧ್ಯರಾತ್ರಿ 12 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು. ಅಂದರೆ ಅಮಾವಾಸ್ಯೆ ಇತ್ತು ಅಂತ, ಅಮಾವಾಸ್ಯೆ ಮುಗಿದ್ಮೇಲೆ ಸ್ಟಾರ್ಟ್ ಮಾಡೋಕ್ಕೆ ಅಂತ 12 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ರು. ಬೆಳಗಿನ ಜಾವ 4 ಗಂಟೆಗೆ ಎಲ್ಲರೂ ಒಳಗೆ ಹೋಗಿ ಸ್ನಾನ ಮಾಡ್ಕೊಬಂದು ಕೊಂಡ ಎಲ್ಲ ತುಣ್ದು ಮತ್ತು ಇಡ್ಮುಡಿ ಎಲ್ಲ ಆಗಿತ್ತು. ಇಡ್ಮುಡಿಗೆ ನಾನು ಹೋಗಿರಲಿಲ್ಲ, ಏನೋ ಪ್ರಾಬ್ಲಮ್ ಇತ್ತು ಅಂತ ನಾನು ಮನೇಲಿದ್ದೆ. ಇನ್ನು ನಮ್ಮ ಫ್ಯಾಮಿಲಿಯವರೆಲ್ಲ ಫುಲ್ ಹೋಗಿದ್ರು. ಮತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗೋರಿಗೆ ಎಲ್ಲರೂ ಕೈಗೆ ದುಡ್ಡು ಕೊಡೋರೆ ಜಾಸ್ತಿ ನಮ್ಮೂರಲ್ಲಿ. ಇನ್ನು ಎಲ್ಲ ಮುಗಿಸ್ಕೊಂಡು ಇನ್ನು ಬೆಳಗಿನ ಜಾವ 8 ಗಂಟೆಗೆ ಎಲ್ಲರೂ ಹೊರಟರು.